ಹಲೋ ಗಾಯ್ಸ್, ನಮ್ಮೂರಲ್ಲಿ ಇವಾಗ ತುಂಬ ಮಳೆ. ಕೇಳಬೇಕಾ ಮಲೆನಾಡು ಅಂದರೆ ತುಂಬ ಮಳೆ ಇದೆ. ಈ ಮಳೆಗಾಲ ಸೀಸನ್ನಲ್ಲಿ ನಮಗೆ ಬಾಡೂಟಕ್ಕಂತೂ ತೊಂದರೆನೇ ಇಲ್ಲ. ಒಳ್ಳೆ ಮೀನು ಸಿಗುವಂಥ ಸೀಸನ್ನು. ಇವತ್ತು ನಮ್ಮನೇಲೂ ಸಹ ಒಂದು ಒಳ್ಳೆ ಗೌರಿ ಮೀನು ತೊಗೊಂಬಂದಿದ್ರು. ನೋಡ್ಬೋದು, ಕ್ಲೀನ್ ಮಾಡ್ತಿದ್ದೀನಿ. ತುಂಬ ಟೇಸ್ಟಾಗಿತ್ತು. ನಮ್ಮ ಶೈಲಿಲಿ ನಾವು ಹೇಗೆ ಮಾಡ್ತೀವಿ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ನೋಡಿ, ಮೊದಲಿಗೆ ಫಿಶ್ನ ಈ ಥರ ಕ್ಲೀನ್ ಮಾಡ್ಕೊಬೇಕು. ಕ್ಲೀನ್ ಮಾಡೋದು ಬೇಕಾದ್ರೆ ನಾನು ಇನ್ನೊಂದು ಸಲ ನೀಟಾಗಿ ವಿಡಿಯೋ ಮಾಡಿ ಹಾಕ್ತೀನಿ. ಹೀಗೆ ಕ್ಲೀನ್ ಮಾಡ್ಕೊಂಡಾದಮೇಲೆ ಇದು 1.25 kg ಹತ್ತಿರ ಇದೆ. ನಾನೊಂದು ಹಾಫ್ ಕಡಿಯಷ್ಟು ಕಾಯಿ ತೊಗೊಂಡಿದ್ದೀನಿ. ನಮ್ಮ ಕಡೆ ವಾಟೆ ಹುಳಿ ಅಂತ ಸಿಗುತ್ತೆ. ನಾವು ಮೀನು ಸಾರಿಗೆ ಅದನ್ನೇ ಯೂಸ್ ಮಾಡೋದು. ಒಂದು ಮುಷ್ಟಿ ವಾಟೆ ಹುಳಿ, 1-2 ಸ್ಪೂನ್ ಕಾಳು ಮೆಣಸು, 1 ಸ್ಪೂನ್ ಜೀರಿಗೆ, 1-2 ಸ್ಪೂನ್ ಧನಿಯಾ, 1 ಫುಲ್ಲು ಬೆಳ್ಳುಳ್ಳಿ, ಹಾಫ್ ಈರುಳ್ಳಿ, ಇಷ್ಟು ತೊಗೊಂಡಿದ್ದೀನಿ ನಾನು ಇಲ್ಲಿ. 1-2 ಸ್ಪೂನ್ ಖಾರದ ಪುಡಿ ತೊಗೊಂಡಿದ್ದೀನಿ. ಖಾರದ ಪುಡಿ ನೀವು ಹೇಗೆ ಬೇಕು ಅಂತ ನೀವು ನೋಡಿ ಹಾಕ್ಕೊಬೇಕು. ಖಾರ ಜಾಸ್ತಿ ತಿಂತೀರಾ ಅಂದರೆ ಜಾಸ್ತಿ ಖಾರ ಹಾಕ್ಕೊಬೋದು. ನಾನು ಇದನ್ನು ಕಲ್ಲಲ್ಲಿ ತಿರ್ಸಿದ್ದೀನಿ. ನಾವು ನಾನ್ ವೆಜ್ನ ಸ್ವಲ್ಪ ಕಲ್ಲಲ್ಲಿ ತಿರ್ಸಿನೇ ಮಾಡ್ತೀವಿ, ಯಾಕಂದರೆ ಅದು ತುಂಬ ಟೇಸ್ಟಾಗಿರುತ್ತೆ ಮಿಕ್ಸಿಗಿಂತ. ಎಲ್ಲ ಟೈಮು ನಾವು ಮಿಕ್ಸಿ ಯೂಸ್ ಮಾಡಲ್ಲ, ಅಲ್ಲ ಕಲ್ಲೇನು ಯೂಸ್ ಮಾಡಲ್ಲ, ಮಿಕ್ಸಿನೇ ಯೂಸ್ ಮಾಡ್ತೀವಿ. ಬಟ್ ನಾನ್ ವೆಜ್ ಅಡುಗೆಗೆ ಮಾತ್ರ ಕಲ್ಲಲ್ಲಿ ತಿರ್ಸ್ತೀವಿ. ಯಾಕಂದರೆ ಕಲ್ಲಲ್ಲಿ ತಿರ್ಸಿ ಅಡುಗೆ ಮಾಡೋದ್ರಿಂದ ಅದು ತುಂಬ ಟೇಸ್ಟ್ ಕೊಡುತ್ತೆ. ಅದರಲ್ಲೂ ನಾನ್ ವೆಜ್ ಸಾಂಬಾರುಗಳಂತೂ ತುಂಬ ಟೇಸ್ಟ್ ಇರುತ್ತೆ. ಬೇಕಾದರೆ ಟ್ರೈ ಮಾಡಿ ನೋಡಿ. ಸ್ವರ್ಗ. ಒಂದ್ಸರಿ ಈ ಕಡೆ ರಪ್ಪ ಅಂತ ಪಾಸ್ ಆಯ್ತೇನೋ ಅನಿಸುತ್ತೆ ಅದನ್ನು ತಿಂದರೆ. ಬೇಕಾದ್ರೆ ಟ್ರೈ ಮಾಡಿ. ಖಾರ ಎಲ್ಲ ಕಡ್ದಾದ್ಮೇಲೆ ಒಲೆ ಹಚ್ಕೊಂಡು, ಅದು ಕಲ್ಲಲ್ಲಿ ಕಡ್ದು ಒಲೆಯಲ್ಲಿ ಬೇಯಿಸಿದಾಗ ಆ ಸಾಂಬಾರು ಟೇಸ್ಟೇ ಬೇಕಾದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಬೇಕಾದರೆ ನೀವು ಒಂದ್ಸರಿ ಟ್ರೈ ಮಾಡಿ. ಸಿಟಿಲಿರೋರಿಗೆಲ್ಲ ಕಷ್ಟ, ಬಟ್ ಟ್ರೈ ಮಾಡಿ. ಎಲ್ಲಾದರೂ ಇಲ್ಲ ನೀವೇ ಎಲ್ಲಾದರೂ ಹೊರಗಡೆ ವಿಲೇಜ್ಗಳಿಗೆ ಹೋದಾಗ ಅಲ್ಲಿ ಆ ಥರ ಊಟ ಸಿಕ್ಕರೆ ತಿಂದು ನೋಡಿ ಎಷ್ಟು ಟೇಸ್ಟ್ ಇರುತ್ತೆ ಅಂತ. ನಾನು ಇದಕ್ಕೆ ನಾನು 1 ಸ್ಪೂನು ಕೊಬ್ಬರಿ ಎಣ್ಣೆ ಹಾಗೆ ಕರಿಬೇವನ್ನ ಆ್ಯಡ್ ಮಾಡಿದ್ದೀನಿ. ಕೊಬ್ಬರಿ ಎಣ್ಣೆ ತುಂಬ ಟೇಸ್ಟ್ ಕೊಡುತ್ತೆ ಮೀನು ಸಾಂಬಾರಿಗೆ. ನೀವು ಟ್ರೈ ಮಾಡಿ ನೋಡಿ ಹಾಕಿ. ಒಲೆಯಲ್ಲಿ ಫೈನಲಿ ಹೀಗೆ ಬಂದಿದೆ ನೋಡಿ. ಫುಲ್ ರೆಸಿಪಿ ಬೇಕು ಅಂದರೆ ನಾನು ಇನ್ನೊಂದು ಸರಿ ಮಾಡಿ ನೀಟಾಗಿ ಹಾಕ್ತೀನಿ. ನೋಡಿ ನಮ್ಮೂರಲ್ಲಿ ಎಷ್ಟು ಮಳೆ ಬರ್ತಿದೆ ಅಂಥೇಳಿ. ನೋಡಿ, ಮಳೇಲಿ ನೋಡೋಕೆ ತುಂಬ ಚೆನ್ನಾಗಿದೆ. ಹೋದರೆ ಜಾರು ಬಿದ್ದು ಸೊಂಟನೂ ಮುರಿಯುತ್ತೆ, ಅಷ್ಟು ಮಳೆ ಇದೆ. ತುಂಬ ಮಳೆ ಇದೆ. ತುಂಬ ಚೆನ್ನಾಗಿರುತ್ತೆ ಗೈಸ್ ನಮ್ಮೂರು ಈ ಟೈಮಲ್ಲಿ ನೋಡೋಕೆ.